ಪಿಂಚಣಿ ಹಣ ಜಮೆ 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 ಸ್ನೇಹಿತರೆ, ಯಾರೆಲ್ಲ ಕೇಳ್ತಾ ಇದ್ರೆ ಎಲ್ರಿಗೂ ಪಿಂಚಣಿ ಹಣ ಜಮೆ ಆಗ್ತಾ ಇದೆ. ಹೌದು, ತುಂಬ ಜನ ಕೇಳಿದ್ರಿ ಪಿಂಚಣಿ ಹಣ ಬಂದಿಲ್ಲ, ಪಿಂಚಣಿ ಹಣ ಬಂದಿಲ್ಲ, ನಮಗೆ ಇದುವರೆಗೂ ಕೂಡ ಪಿಂಚಣಿ ಹಣ ಏನೂ ಕೂಡ ಜಮೆ ಆಗಿಲ್ಲ, ಏನಿದು ಈ ರೀತಿ ಆದರೆ ಹೆಂಗೆ ಅನ್ನುವಂಥ ತುಂಬ ಜನ ನನಗೆ ಮೆಸೇಜ್ ಮಾಡಿದರು. ನಾನು ಎಲ್ರಿಗೂ ಹೇಳಿದೆ ಪಿಂಚಣಿ ಹಣ ಜಮೆ ಆಗುತ್ತೆ, ವೆಯ್ಟ್ ಮಾಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ. ಆದರೆ ತುಂಬ ಜನ ಹೇಳಿದ್ರು ನನಗೆ, ಸರ್ ಏನು ಸರ್ ಇದು ಪಿಂಚಣಿ ಹಣ ಬರ್ತಾ ಇಲ್ಲ, ಏನಿಲ್ಲ ಇಲ್ಲಿ ಅನ್ನುವಂಥದ್ದು. ನಾನು ಹೇಳುವಂಥದ್ದು, ನೀವು ಪಿಂಚಣಿ ಹಣವನ್ನು ಎಲ್ಲರೂ ಕೂಡ ಪಿಂಚಣಿ ಹಣವನ್ನು ಪಡ್ಕೊಳ್ಳಿ. ಆದರೆ ಹೆಂಗೆ ಪಡ್ಕೊಳ್ಳುವಂಥದ್ದು? ನಮಗೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮಗೆ ಪಿಂಚಣಿ ಹಣ ಸರ್ಕಾರದ ಕಡೆಯಿಂದಂತೂ ಒಂದು ಚೂರು ನಯ ಪೈಸೆ ಕೂಡ ಇಲ್ಲಿ ಏನೂ ರಿಪ್ಲೈ ಬರ್ತಾ ಇಲ್ಲ, ಏನೂ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು ಮಾಡಬೇಕು, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏನು ಮಾಡಬೇಕು ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಪಿಂಚಣಿ ಹಣ ತುಂಬ ಜನ ಇಲ್ಲಿ ಕಮೆಂಟ್ ಮಾಡಿದರು, ಪಿಂಚಣಿ ಹಣ. ಎಲ್ಲರೂ ಕೂಡ ಕಮೆಂಟ್ ಮಾಡಿದರು, ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಏನು ಮಾಡಬೇಕು ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಇಲ್ಲಿ ಈ ಪಿಂಚಣಿ ಹಣ ನೀವು ಫಸ್ಟ್ ಮಾಡಬೇಕಾಗಿರುವಂಥದ್ದು NCPI ಮ್ಯಾಪಿಂಗ್, ಕರೆಕ್ಟ್. ಹಾಗಾಗಿ ನಾನು ತುಂಬ ಜನರಿಗೆ ಜಾಸ್ತಿ ಏನು ಹೇಳೋದಿಲ್ಲ, ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು NCPI ಮ್ಯಾಪಿಂಗನ್ನು ಮಾಡಬೇಕು, ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ಯಾರು ಕೂಡ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬೇಡ. ನೀವು ಏನೇನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿದ್ರೆ ಆರಾಮ್ಸೆ ಒಂದೊಳ್ಳೆ ಹಣ ಎಲ್ಲರೂ ಕೂಡ ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ, ಇಲ್ಲ ಏನಿಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಹಿಂಗಂತ. ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಹಣವನ್ನು ಪಡ್ಕೊಳ್ಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಹಣವನ್ನು ಪಡ್ಕೊಳ್ಳಿ ಅಷ್ಟೇ, ಏನು ದೊಡ್ಡ ವಿಚಾರ ಅಲ್ಲ. ಎಲ್ರಿಗೂ ಹಣ ಜಮೆ ಆಗುತ್ತೆ. ಆದರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನೀವು ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಆದರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ಲಿ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಯ್ಯೋ ನಮ್ಗೆ ಆಗಲ್ಲ, ನಮ್ಗೆ ಹಂಗಾಗಲ್ಲ, ಹಿಂಗಾಗಲ್ಲ, ನಮ್ಗೆ ಅದಾಗಲ್ಲ ಇದಾಗಲ್ಲ ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ಹೆಂಗಾಗುತ್ತೆ, ಈಗ ನಾನೀಗ ಈ ಕೆಲಸ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು, ನೀವು ಇದನ್ನು ಥಿಂಕ್ ಮಾಡಿದ್ರೆ ಆರಾಮ್ಸೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ಅಂತ ಏನಿಲ್ಲ. ನಿಮ್ಗೆ ಅರ್ಥ ಆಯಿತಾ? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳುವಂಥದ್ದು, ನೀವು ಕರೆಕ್ಟಾಗಿ ಥಿಂಕ್ ಮಾಡಲ್ಲ, ಹಾಗಾಗಿ ನಿಮ್ಗೆ ಹಣ ಜಮೆ ಆಗಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಏನು ಕತೆ ಅನ್ನುವಂಥದ್ದು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಹಾಸನ, ಆ್ಯಂಡ್ ಐ ಥಿಂಕ್ ಕೋಲಾರ, ಕೊಪ್ಪಳ, ಹಾವೇರಿ, ಆ್ಯಂಡ್ ಅದಾದಮೇಲೆ ನಿಮಗೆ ಪ್ರತಿಯೊಂದು ಜಿಲ್ಲೆಗೂ, ಅಂದರೆ ಈಗ ಇಟ್ಸ್ ನಾಟ್ ಇದೇ ಜಿಲ್ಲೆ, ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಅಂದರೆ ಒಂದಿಷ್ಟು ಜಿಲ್ಲೆಗಳಿಗಂತೂ 100% ಜಾಸ್ತಿ ಬರುತ್ತೆ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಂಡು, ಅಯ್ಯೋ ನಮಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣನೇ ಬರೋದಿಲ್ಲ, ಅಲ್ಲ, ಎಲ್ರಿಗೂ ಹಣ ಬರುತ್ತೆ. ಎಲ್ಲದೂ ಕೂಡ 100% ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಂಡು ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲ. ಹಾಗಾಗಿ ನಾನೆಲ್ಲರಿಗೂ ಹೇಳುವಂಥದ್ದು, ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಹೇಳುವಂಥದ್ದು, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ, ಅಂದರೆ ಈಗ ಇವ್ರು ಮಾತ್ರ ಅನ್ನುವಂಥದ್ದಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಯಾವತ್ತೂ ಕೂಡ ಅಯ್ಯೋ ನನಗೆ ಆಗಲ್ಲ ಅಂತಂದರೆ ಯಾವ ಕೆಲಸವೂ ಕೂಡ ಆಗಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಹಾಗಾಗಿ ನೀವು ನಿಮ್ಗೆ ಏನು ಅನಿಸ್ತು ಅದನ್ನು ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಡೆಫಿನೆಟ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತು ಒಂದು ವಿಡಿಯೋದ ಮೂಲಕ. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ನಾನು ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನಿಮ್ಮದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟ್ಲಿ ಫಾಲೋ ಮಾಡ್ಕೊಳ್ಳಿ. ಅರ್ಥ ಆಯಿತಾ? ಹಾಗಾಗಿ ತುಂಬ ಜನ ಇದೇ ಒಂದು ದೊಡ್ಡ ತಪ್ಪನ್ನು ಮಾಡ್ತೀರ. ನಾನು ಅದೇ ಹೇಳುವಂಥದ್ದು, ಆ ರೀತಿ ಪ್ರಾಬ್ಲಮನ್ನು ಮಾಡಬಾರ್ದು. ಆ್ಯಂಡ್ ಒಂದಿಷ್ಟು ಜನರದ್ದು ಅದೇ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅದನ್ನು ತಿದ್ದುಕೊಳ್ಳಿ ಆ್ಯಂಡ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಸರಿ ಮಾಡಿಕೊಂಡ್ರೆ ಆರಾಮ್ಸೆ ಒಂದೊಳ್ಳೆ ಹಣ ಜಮೆ ಆಗಬಹುದು. ಎಲ್ರಿಗೂ ಹೇಳುವಂಥ ನಮ್ಮೊಂದು ಆಶಾ ಅಪ್ಡೇಟ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 100% ಒಂದೊಳ್ಳೆ ಮಾಹಿತಿಗಳು ಸಿಗುತ್ತೆ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಈ ಒಂದು ಯೋಜನೆ ಮುಖಾಂತರ. ಹಾಗಾಗಿ ಯಾರೂ ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಬೇಡ. 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ಆದರೆ ನಾನು ಹೇಳೋದ್ನಲ್ಲ ನಿಮಗೆ, ಆ ರೀತಿ ಕೆಲಸ ಮಾಡಿಕೊಂಡಾಗ 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಜಸ್ಟ್ ಏನು ಥಿಂಕ್ ಮಾಡಿಯಪ್ಪ ಅಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಅಯ್ಯೋ ನಮಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಬೇಡ. ಆ್ಯಂಡ್ 100% ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಂಡ್
ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ತುಂಬ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ಏನಂತಂದರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನಮಗೆ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನಮಗೆ ಅನ್ನುವಂಥದ್ದು ತುಂಬ ಜನ ಹೇಳ್ತೀರ. ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಜಾಸ್ತಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಹಿಂಗೆ ಅನ್ನುವಂಥದ್ದು ಎಲ್ರಿಗೂ ಹೇಳುವಂಥದ್ದು ನಾನು. ಕೂಲಾಗಿರಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಅಪ್ಡೇಟ್ ಆಗಲಿ ಆಗದೇ ಇರಲಿ, ನೀವು ಅದನ್ನು ಮಾಡಿಕೊಳ್ಳಿ. ಒಂದಿಷ್ಟು ಜಿಲ್ಲೆಗಳಿಗೆ 100% ಪಿಂಚಣಿ ಹಣ ಜಮೆ ಆಗ್ತಾಯಿದೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ, ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಹಿಂಗೆ ಅನ್ನುವಂಥದ್ದು. ಅದು ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಮೈಂಡ್ ಸೆಟ್. ನೀವು ಹೆಂಗೆ ಯೋಚನೆ ಮಾಡ್ತೀರಿ ಹಂಗಾಗುತ್ತೆ. ಹಾಗಾಗಿ ಯಾರೂ ಕೂಡ, ನಾನು ಎಲ್ರಿಗೂ ಹೇಳುವಂಥದ್ದು, ನಮ್ಗೆ ಬರಲ್ಲ, ಹಣ ಜಮೆ ಆಗಲ್ಲ, ಹಿಂಗೆ ಅಂತ ಯಾರು ಹೇಳ್ತಾರಲ್ಲ, ನಾನು ಹೇಳುವಂಥದ್ದು ಅಂಥವ್ರಿಗೆ ಅಂತ ಎಲ್ರಿಗೂ ಹೇಳುವಂಥದ್ದು ನಾನು, ದಯವಿಟ್ಟು ಒಳ್ಳೆಯದನ್ನು ಥಿಂಕ್ ಮಾಡಿ, ಒಳ್ಳೆಯ ಒಂದು ವಿಚಾರವನ್ನು ಯೋಚನೆ ಮಾಡಿದಾಗ 100% ನಿಮ್ಗೆ ಜಮೆ ಆಗುತ್ತೆ, ಹಣ ಜಮೆ ಆಗುತ್ತೆ. ಹಾಗೆ ನಾನು ಹೇಳುವಂಥದ್ದು, ತುಂಬ ಜನ ಹೇಳ್ತಾರೆ, ಇಲ್ಲ ನಮಗೆ ಅಂತ ಜಮೆ ಆಗಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ಅದಲ್ಲ. ಹಾಗಾಗಿ ನೀವು ಏನು ಥಿಂಕ್ ಮಾಡ್ತೀರಾ, ನಾನು ಅದೇ ಹೇಳಿದ್ನಲ್ಲ, ನೀವು ಯಾವ ರೀತಿಯಲ್ಲಿ, ಯಾವ ವಿಧಾನದಲ್ಲಿ ಯೋಚನೆ ಮಾಡ್ತೀರಾ ಅದೇ ಲೈಫಲ್ಲಿ ಆಗುವಂಥದ್ದು. ಹಾಗಾಗಿ ನಮಗಾಗಲ್ಲ ಅನ್ನುವಂಥದ್ದು ಅಲ್ಲ. ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಪೆನ್ಷನ್ ಸ್ಕೀಮ್ ನಾನು ಹೇಳಿದ್ನಲ್ಲ, 100% ಜಮೆ ಆಗುತ್ತೆ. ತುಂಬ ಜನ ಹೇಳ್ತಾರೆ, ಇಲ್ಲ ಎಂತ ಜಮೆ ಆಗಲ್ಲ. ನಾನು ಹೇಳುವಂಥದ್ದು, ಆ ರೀತಿ ಥಿಂಗನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಜಮೆ ಆಗುತ್ತೆ, ನಂಗೆ ಹಣ ಬರುತ್ತೆ, ಹಣ ಜಮೆ ಆಗುತ್ತೆ, ಇದನ್ನು ಯೋಚನೆ ಮಾಡಿ. ಆವಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆ ತುಂಬ ಜನ ಹೇಳ್ತಾರೆ, ಇಲ್ಲ ನಮಗೆ ಅಂತ ಇಲ್ಲ, ಹಂಗಲ್ಲ. ಅರ್ಥ ಆಯ್ತಾ? ಹಾಗೆ ಇರುವಂಥದ್ದು ಒಂದೇ ಲೈಫ್. ಹಾಗಾಗಿ ಅದರಲ್ಲಿ ನಾವು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಥಿಂಕ್ ಮಾಡಿ ನಾವು ಮಾಡ್ತಾ ಹೋದರೆ ಆಯಿತು. ಹಾಗೆ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನಾವು ಏನು ಮಾಡ್ತೀವಿ ಅನ್ನುವಂಥದ್ದನ್ನು ಫಸ್ಟ್ ಥಿಂಕ್ ಮಾಡಬೇಕಾಗ್ತದೆ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಿಮ್ಗೆ ಏನು ಅನಿಸ್ತೋ ಅದನ್ನು ಮಾಡಿ. ನಾನು ಹೇಳುವಂಥದ್ದು ಅಷ್ಟೇ, ನಿಮ್ಗೆ ಏನು ಅನಿಸ್ತೋ ಅದನ್ನು ಮಾಡಿ. ಈ ಒಂದು ಯೋಜನೆಯಲ್ಲಿ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು. ಇದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿಗೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ಮೋಟಿವೇಶನ್ ಒಂದನ್ನು ತಗೊಳ್ಬೇಡಿ. ಯಾವತ್ತೂ ಕೂಡ ಮೋಟಿವೇಶನನ್ನು ಬಿಡಿ. ನೀವು ಡಿಸಿಪ್ಲಿನಿಂದ ಕೆಲಸ ಮಾಡಿ. ಅರ್ಧ ಗಂಟೆ ಮೋಟಿವೇಶನ್ ತಗೊಂಡಾಗ ಅನಿಸುತ್ತೆ ನಿಮಗೆ, ಹಾಗೆ ಹಿಂಗೆ ಅಂತ. ಆಮೇಲೆ ಅನಿಸುತ್ತೆ ಏನಿಲ್ಲ ಮೋಟಿವೇಶನ್ ಅಂತ. ಹಾಗೆ ನೀವು ಮೋಟಿವೇಶನ್ ತಗೊಳ್ಳುವಂಥದ್ದು ಬಿಡಿ, ಕೆಲಸ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಸಿಗೋಣ ಸ್ನೇಹಿತರೆ ಮುಂದಿನ ನೋಡೋದಲ್ಲಿ.